ಅದೇನೋ ದೋಸೆ ಮಾಡಿ ಅತ್ತೆ ಹತ್ರ ಹೊಗಳಿಸ್ಕೊಂಡಿಲ್ಲ, ಅದಕ್ಕೆ ನಿನಗೆ ಕೋಡ್ ಬಂದ್ರೆ ಸಹಿಸ್ಕೊಳ್ಳೋರು ಯಾರು ಇಲ್ಲ. ನಾನಿದ್ದೀನಿ. ಏನ್ ಗೊತ್ತಾ ಶ್ರೀ, ಯಾಕೆ ಇಷ್ಟೊತ್ತಲ್ಲಿ ಅಪರಾಧಿನ ನಿಲ್ಲಿಸ್ಕೊಂಡು ತನಿಖೆ ಮಾಡ್ತಿರೋ ಹಾಗೆ ಮಾಡ್ತಿದ್ದೀರಲ್ಲ? ನೋಡು ಶ್ರೀ, ಕಾರಣ ಗೊತ್ತಾದ್ರೆ ನೀನು ನನ್ನ ಪರನೇ ವಹಿಸ್ಕೊಂಡು ಮಾತಾಡ್ತೀಯ. ಕೆಲ್ಸಕ್ಕೆ ಹೋಗ್ಲಿ ಅಂತ ಅತ್ತೆ ಹತ್ರ ಪರ್ಮಿಷನ್ ಕೊಟ್ರೆ ಇವಳು ತಾಯಿ ಮನೆಗೆ ಹೋಗಿ ಗಂಟೆಗಟ್ಟಲೆ ಲೆಕ್ಚರ್ ಹೊಡ್ಕೊಂಡು ಬರ್ತಾಳೆ. ಮನೆಗೆ ಬರೋ ಹೊತ್ತ ಇದು. ನಾನು ಇವಾಗ ಬರ್ತಿದ್ದೀನಿ, ನನ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಇವತ್ತಷ್ಟೇ ಅಲ್ಲ, ಹಿಂದೆನೂ ಎಷ್ಟೋ ಸಲ ಮಧ್ಯರಾತ್ರಿ ಆದ್ಮೇಲೆ ಮನೆಗೆ ಬಂದಿದ್ದೀನಿ. ನನ್ನನ್ನು ಯಾವತ್ತೂ ಈ ರೀತಿ ನಿಲ್ಸ್ಕೊಂಡು ಪ್ರಶ್ನೆ ಮಾಡ್ಲಿಲ್ವಲ್ಲ? ನೀನು ಹುಡುಗ ಕಣೋ. ನೀವೇನ್ ಮಾಮೂಲಿ ಹುಡುಗಿ ಅನ್ಕೊಂಡು ಅವಳು ಬೀಚ್ ಸುತ್ತಕ್ಕೆ ಹೋಗಿರ್ಲಿಲ್ಲ, ಅವಳ ತಂದೆ ಮನೆಗೆ ಹೋಗಿದ್ಲು. ಹೋಗ್ಲಿ ಬಿಡಿ. ನೀನೇನೋ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಕಾಲ ತುಂಬಾ ಕೆಟ್ಟದಾಗಿದೆ. ಹೀಗೆ ಒಬ್ಬೊಬ್ರೆ ಸುತ್ತಾ ಇದ್ರೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು. ಅವಳೇನು ಒಂಟಿ ಹೋಗಿರ್ಲಿಲ್ಲ ಮಾಮ್, ನಾನ್ ಜೊತೆಗೆ ಹೋಗಿದ್ದೆ. ಕಾರ್ ಪಾರ್ಕ್ ಮಾಡಬಾರ್ದು, ಸ್ವಲ್ಪ ತಡ ಆಯ್ತು ಅಷ್ಟೇ. ಅಷ್ಟೆಲ್ಲ ಸತ್ಯ ಏನು ಅಂತ ತಿಳ್ಕೊಳ್ದೆ ಇಷ್ಟೆಲ್ಲ ರಾಮಾಯಣ ಮಾಡ್ಬಿಟ್ಟಿದ್ದೀರಲ್ಲ? ಏನು ಶ್ರೀ, ನಾನ್ ರಾಮಾಯಣ ಶುರು ಮಾಡಿದ್ನಾ? ಮತ್ತೇನೇನು, ಮನೆ ಒಳಗೆ ಬಂದ್ ಕೂಡಲೇ ಕಾರಣ ಏನು ಅಂತ ಕೇಳೋದ್ ಬಿಟ್ಟು ಈಗ ಯುದ್ಧಕ್ಕೆ ನಿಂತು ಬಿಟ್ಟಿದ್ದೀರಲ್ಲ? ಅವಳ ಗಂಡಾಗಿ ನಾನೇ ಸುಮ್ಮನಿದ್ದೀನಿ ಅಂದ್ಮೇಲೆ ನಿಮ್ದೇನ್ ರಾಜ್ಯಭಾರ? ಹಾಗಾದ್ರೆ ನಾನೇನು ಅಲ್ವಾ ಅವಳಿಗೆ? ನೀವು ತಿಳ್ಕೊಂಡೋಗಿ ನಾನೇನು ಹೇಳಕ್ಕಾಗಲ್ಲ. ಆಯ್ತಾ, ಸಮಾಧಾನ ಆಯ್ತಾ ನಿನಗೆ? ಯಾಕತ್ತೆ, ನಾನೇನ್ ಮಾಡ್ದೆ? ಅವ್ನು ಅಷ್ಟೆಲ್ಲ ಹೇಳ್ತಿದ್ರು, ನೀನ್ ಗುಂಡ್ಕಲ್ ಹಾಗೆ ನಿಂತಿದ್ಯಲ್ಲ. ಎಷ್ಟು ದಿನದಿಂದ ಹೊಂಚಾಗ್ತಿದ್ದೆ ತಾಯಿ ಮಗನ ಮಧ್ಯೆ ತಂದಿಡೋಕೆ. ಪ್ಲೀಸ್ ಅತ್ತೆ, ಹಾಗೆ ಮಾತಾಡ್ಬೇಡಿ, ನನಗೆ ಹರ್ಟ್ ಆಗುತ್ತೆ. ಹರ್ಟ್ ಆಗುತ್ತತ್ತೆ, ಹರ್ಟು. ನೋಡು, ನಾನು ಶ್ರೀಗೋಸ್ಕರ ಬದುಕಿದ್ದೀನಿ, ಅವನು ಬದಲಾಗ್ತಿದ್ದಾನೆ. ಈಗ ನಂಗೆ ಯಾರಿದ್ದಾರೆ? ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನೀವು ಸುಖವಾಗಿರು ಪ್ಲೀಸ್ ಅತ್ತೆ. ನೀವು ಯಾಕ್ರಿ ಬರಕ್ಕೆ ಹೋದ್ರಿ ಇಲ್ಲಿ? ನಮ್ಮ ಅಮ್ಮಂಗೆ ಏನಾದರೂ ವಿಷಯ ಗೊತ್ತಾಯ್ತು ಅಂದ್ರೆ ಮುಗೀತು ನಮ್ಮ ಕತೆ. ಅದಕ್ಕೆ ಅಲ್ವಾ ಫ್ರೆಂಡ್ ಅಂತ ಮ್ಯಾನೇಜ್ ಮಾಡಿದ್ದು. ಒಂದು ವಿಷಯ ಏನು ಹೇಳಿ? ಈಗ ಒಬ್ಬ ದೊಡ್ಡ ಡೀಲರ್ ನೋಡ್ಕೊಂಡು ಬಂದಿದ್ದೀನಿ, ಹಾರದ ಬಗ್ಗೆನೂ ಹೇಳಿದ್ದೀನಿ. ಮಾಲ್ ಸಮೇತ ಬನ್ನಿ ನೋಡೋಣ ಅಂತ ಹೇಳಿದ್ದಾರೆ. ಎಷ್ಟು ಸಿಗುತ್ತೆ ಅಂತ ಏನಾದರೂ ಹೇಳಿದಾರಾ? ಅವ್ರು ಹೇಳೋ ಪ್ರಕಾರ ಒಂದು 8-10 ಲಕ್ಷಕ್ಕೇನು ಮೋಸ ಇಲ್ಲ ಅನಿಸುತ್ತೆ. ನೀನು ಹಾರ ತಗೊಂಡು ಮಾಮೂಲಿ ಜಾಗಕ್ಕೆ ಬಂದ್ಬಿಡು, ನಾವು ಅಲ್ಲಿಂದ ಬೆಳಿಗ್ಗೆನೆ ಹೊರಟ್ಬಿಡೋಣ. ಮಾಲ್ ಅವ್ರ ಕೈಗೆ ಸೇರ್ತಿದ್ದಾಗೆ ಎಲ್ಲ ದುಡ್ಡು ಸೆಟ್ಲ್ ಮಾಡ್ಬಿಡ್ತಾರೆ ತಾನೆ? ಹ್ಞೂ ಕಣ, ಅದಕ್ಕೆ ನಾನು ಗ್ಯಾರಂಟಿ. ಆದರೆ ನೀನು 2% ಕಮಿಷನ್ ಕೊಡ್ಬೇಕಷ್ಟೇ.